ಯಾವ ತಾಲೂಕುಗಳು ಅತಿ ಹಿಂದುಳಿದ ತಾಲೂಕುಗಳಿದ್ದಾವೆ, ಅತ್ಯಂತ ಹಿಂದುಳಿದ ತಾಲೂಕುಗಳಿದ್ದಾವೆ, ಅತಿ ಹಿಂದುಳಿದ ತಾಲೂಕುಗಳಿದ್ದಾವೆ, ಹಿಂದುಳಿದ ತಾಲೂಕುಗಳಿದ್ದಾವೆ, ಅವೆಲ್ಲ ತಾಲೂಕುಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ. ಅದಕ್ಕೋಸ್ಕರನೇ ಒಂದು ಕಮಿಟಿ, ಹೈ ಪವರ್ ಕಮಿಟಿನೂ ಕೂಡ ಮಾಡ್ತಾ ಇದ್ದೀವಿ. ಗೆಜೆಟ್ ನೋಟಿಫಿಕೇಶನ್ ಆದರೆ ಕೆಲಸ ಶುರು ಮಾಡ್ತೀವಿ, R&R ಕೆಲಸ ಮಾಡ್ತೀವಿ, ಮಹದಾಯಿ ಯೋಜನೆ ಮಾಡ್ತೀವಿ. ಆಮೇಲೆ ಮೇಕೆದಾಟು ಯೋಜನೆ ಇದೆಯಲ್ಲ, ಇದು ಈಗಾಗಲೇ 2018ರಲ್ಲೇ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ್ಬಿಟ್ಟಿದೆ. 2018ರಲ್ಲಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದಿದೆ. 177 TMC 177.25 TMC ನೀರನ್ನು ಅವ್ರಿಗೆ ಕೊಡಬೇಕು. ಅವ್ರಿಗೆ ಬಂದ್ಬಿಟ್ಟಿದೆ. ಅವರು ನಾರ್ಮಲ್ ಇಯರ್ಸ್ನಲ್ಲಿ ಅವರು ದೇ ಆರ್ ಎಂಟೈಟಲ್ಡ್ ಓನ್ಲಿ ಫಾರ್ 177.25 TMC ಆಫ್ ವಾಟರ್. ತಮಿಳುನಾಡು ಅವ್ರು ಯಾರೋ ಒಬ್ರು ನಮ್ಗೆ ಇಲ್ಲಿ ಸಹಾಯ ಮಾಡ್ತಿರು, ಕರೆದು ಮಾತಾಡಿ ಅವ್ರ ಜೊತೆನಲ್ಲಿ. ಕೋರ್ಟ್ನವರು ಫೈನಲ್ ಸರ್, ಇನ್ಫ್ಯಾಕ್ಟು ಅದು ಮೊದಲು ಸನ್ಮಾನ್ಯ ಅಧ್ಯಕ್ಷರೇ, ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗೆ ನಾವೆಲ್ಲ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಭಾಳಷ್ಟು ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಿ ನಮ್ಮ ಕಾನೂನು ತಂಡದ ಮುಖ್ಯಸ್ಥರು, ನಮ್ಮ ಅಧಿಕಾರಿಗಳು ತಿಂಗಳುಗಟ್ಟಲೆ ಇದ್ಕೊಂಡು ಮೊದಲು ನಾವು ಬಿಳ್ಗುಂಟೂರು ಸ್ಟೇಷನ್ನಲ್ಲಿ 192 TMC ನೀರು ಬಿಡಬೇಕಾಗಿತ್ತು. ನಮ್ಮ ಒಂದು ಹೋರಾಟದ ಫಲವಾಗಿ ನಾವು ಭಾಳ ಗಂಭೀರವಾಗಿ ಅದನ್ನು ಫೈಟ್ ಮಾಡಿದ್ರಿಂದ 192 TMCಯನ್ನು ಕಡಿಮೆ ಮಾಡಿ ಇವತ್ತು 177.25 TMCಗೆ ಅದನ್ನು ಇಳಿಸಿದ್ರು. ಅಂದರೆ ಅವ್ರಿಗೆ 23 TMC ಕಡಿಮೆ ಆಯಿತು, ನಮಗೆ 23 TMC ಜಾಸ್ತಿ ಆಯಿತು. ಇದಲ್ಲದೆ ಬೆಂಗಳೂರಿಗೆ ಕುಡಿ ನೀರಿಗೆ ಇವತ್ತು ದಿವಸ ಭಾಳ ವಿರೋಧ ಮಾಡಿದ್ರು ತಮಿಳುನಾಡದವ್ರು ಅವಾಗ. ಯಾಕಂದರೆ 2-3 ಭಾಗ 2/3 ಬೆಂಗಳೂರು ಇವತ್ತು ಕಾವೇರಿ ಬೇಸಿನಲ್ಲಿ ಬರೋದಿಲ್ಲ ಅಂಥೇಳಿ. ಆವಾಗ ನಮ್ಮ ಕಾನೂನು ಮುಖ್ಯಸ್ಥರು ನಾರಿಮನ್ ಅವರು ಹೇಳಿದರು, ಹಿಂದೆ ಇಂದಿರಾ ಗಾಂಧಿ ಅವರು ಇದ್ದಾಗ ತೆಲುಗು ಗಂಗಾ ಪ್ರಾಜೆಕ್ಟ್ನಲ್ಲಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ತಲಾ 5 TMC 15 TMCಯನ್ನು ಅಂದು ಮದ್ರಾಸ್, ಇವತ್ತು ಚೆನ್ನೈ ಏನಿದೆಯಲ್ಲ ಮದ್ರಾಸ್ಗೆ ಕುಡಿ ನೀರಿಗೆ ಕೊಟ್ಟಿದ್ರೆ ಈಗ ವಿರೋಧ ಮಾಡೋದು ಸರಿದಾದ ಮೇಲೆ 4.75 TMC ಅಂದರೆ ಅದು ಕನ್ಸಂಪ್ಷನು ನಾನ್ ಕನ್ಸಂಪ್ಷನ್ ಯೂಸ್ ಕೊಡಿ ಸುಮಾರು 25 TMC ನೀರನ್ನು ನಾವು ಪಡ್ಕೊಂಡಿದ್ದೀವಿ ಇವತ್ತು ಸಹ. ಇದು ನಮ್ಮ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ನಾವು ಬಹಳ ಗಂಭೀರವಾಗಿ ಹೋರಾಟ ಮಾಡಿದ್ರೆ ಇದೆಲ್ಲ ಸಿಕ್ಕಿರುವಂಥದ್ದು. ಮಾನ್ಯ ಅಧ್ಯಕ್ಷರೇ, ಮೊದಲು ಟ್ರಿಬ್ಯುನಲ್ 192 TMC ನೀರನ್ನ ಕೊಡಬೇಕು ತಮಿಳುನಾಡಿಗೆ ಅಂತ ಹೇಳಿ, ಆಮೇಲೆ ಸುಪ್ರೀಂ ಕೋರ್ಟ್ನವರು 177.25 TMC ನೀರು. ಇನ್ ನಾರ್ಮಲ್ ಇಯರ್ಸ್ Tamil is entitled only for 177 TMC of water in a year. ಅವರು ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಬಿಡಬೇಕು ಅಂತ ಮಾಡಿದ್ದಾರೆ. ಮತ್ತೆ ಸಂಕಷ್ಟದ ಪರಿಸ್ಥಿತಿಯನ್ನು ಎರಡೂ ರಾಜ್ಯಗಳು ಹಂಚ್ಕೋಬೇಕು ಅಂತ ಮಾಡಿ, ಬರಗಾಲ ಬಂದಾಗ, ಮಳೆ ಕಡಿಮೆ ಆದಾಗ, ಒಣ ಇದಾದಾಗ ನಾವು ಎರಡೂ ರಾಜ್ಯಗಳು ಹಂಚ್ಕೋಬೇಕು ಅಂತ ಮಾಡಿದ್ದಾರೆ. ಇದು ಮೇಕೆದಾಟು ಪ್ಯೂರ್ಲಿ ಕುಡಿಯ ನೀರಿನ ಪ್ರಾಜೆಕ್ಟ್ ಮತ್ತೆ ವಿದ್ಯುತ್ ಶಕ್ತಿನ ತಯಾರು ಮಾಡ್ತಕ್ಕಂಥ ಪ್ರಾಜೆಕ್ಟ್. 400 ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್. ಮತ್ತೆ ಈ ಡ್ಯಾಮ್ ಕಟ್ಟೋದಿದೆಯಲ್ಲ, ಇಟ್ಸ್ ಎ ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ನಮ್ಮ ಕರ್ನಾಟಕದ ವ್ಯಾಪ್ತಿನಲ್ಲೇ ಕಟ್ಟೋದು, ತಮಿಳುನಾಡಿಗೂ ಇದಕ್ಕೂ ಸಂಬಂಧ ಇಲ್ಲ. ಕರ್ನಾಟಕದ ಬೌಂಡ್ರಿ ಒಳಗಡೆನೆ ಕಟ್ಟೋದು, ಮುಳುಗಡೆ ಆಗೋದು ಕರ್ನಾಟಕದ ಜಮೀನು. ಇದರಿಂದ ತಮಿಳುನಾಡಿಗೆ ಏನು ಹಾನಿ ಆಗಲ್ಲ. ಆನ್ ದಿ ಅದರ್ ಹ್ಯಾಂಡ್ ತಮಿಳುನಾಡಿಗೆ ಲಾಭ ಆಗುತ್ತೆ.